ಒಂದ್ 2-3 ಮಂದಿ ಹೆಣ್ಣು ಮಕ್ಕಳು ನನಗೆ ಕಮೆಂಟ್ ಮಾಡಿದ್ರು. ಏನಪ್ಪಾ ಅಂದ್ರ, ಬಂಗಾರದಂತ ಹೆಂಡತಿ ಮನೆಯಾಗಿದ್ರು ಹೆಂಡತಿ ಮಕ್ಕಳಿಗೆ ಮೋಸ ಮಾಡ್ತಾರಲ್ಲ ಅಂತ ಗಂಡ್ಮಕ್ಳ ಬಗ್ಗೆ ಒಂದು ವಿಡಿಯೋ ಮಾಡ್ರಿ ಅಂತ. ಖರೆ ಐತಿ ನನ್ನ ಮಗಳ ನಿನ್ ಮಾತು, ಆದ್ರ ಕೆಟ್ಟ ಶಬ್ದನ ನುಡಿಯಕ್ ಹೋಗಬಾರ್ದು ನನ್ನ ಮಗಳ. ನ್ಯಾಯ ಎಲ್ರಿಗೂ ಒಂದ. ಬಂಗಾರದಂತ ಹೆಂಡತಿ ಮಕ್ಕಳು ಮನೆಯಾಗಿದ್ರು ಬೇರೆ ಹೆಣ್ಮಕ್ಳ ಜೊತೆ ತಿರುಗಾಡಿದ್ರೆ ಆ ನಿಮ್ಮ ಹೆಂಡತಿ ಗತಿಯೇನು? ಆ ನಿಮ್ಮ ಮಕ್ಕಳ ಗತಿಯೇನು? ಆ ನಿಮ್ಮ ಮಕ್ಕಳು ಯಾರಿಗಪ್ಪ ಅನ್ಬೇಕು? ತಂದಿ ಕೊಟ್ಟಿ ಮಂದಿಗೆ ಅಪ್ಪ ಅನ್ಬೇಕ? ನನ್ನ ಅಣ್ತಂಬ್ರ, ನಿಮ್ಮ ಹೆಂಡತಿ ನೀವ ಸರ್ವಸ್ವ ಅಂತ ತಿಳಿದು ನಿಮ್ಮ ಮನಿ ಬೆಳಗಾಕ ಬಂದ ಮಹಾಲಕ್ಷ್ಮಿ ಅಕ್ಕಿ ಯಾವತ್ತಿಗೂ ಮೋಸ ಮಾಡಕ್ ಹೋಗ್ಬಾಡ್ರಿ. ಯಾರೋ ಎಲ್ಲಾ ಗಂಡ್ಮಕ್ಳು ಕೆಟ್ಟವರಾಗಿರಲ್ಲ, ಎಲ್ಲಾ ಹೆಣ್ಮಕ್ಳು ಕೆಟ್ಟವರಾಗಿರಲಿಲ್ಲ. ಯಾರೋ ಒಬ್ರು ತಪ್ಪು ಮಾಡಿದ್ರ ಎಲ್ಲಾ ಹೆಣ್ಮಕ್ಳಿಗೂ ಎಲ್ಲಾ ಗಂಡ್ಮಕ್ಳಿಗೂ ಮಾತಾಡೋದು ತಪ್ಪಾಕತಿ ನನ್ನ ಮಗಳ. ಆ ರೀತಿ ಕೆಟ್ಟ ಶಬ್ದ ನುಡಿಯಾಕ ಹೋಗ್ಬೇಡ ಆ ನನ್ನ ಮಗಳ. ನನ್ನ ಅಣ್ಣತಪ್ರ, ನಿಮಗೆ ನಾನು ಒಂದ್ ಮಾತು ಹೇಳ್ತೇನೆ. ಕಟ್ಕೊಂಡಕಿ ಕಡೆತನ, ಇಟ್ಕೊಂಡಕಿ ಇರತನ. ಅಲ್ಲಲ್ಲ ನಿಮ್ಮ ಕಿಸೆ ಖಾಲಿ ಆಗೋತನ. ನಿಮ್ಮ ಹೆಂಡತಿ ನಿಮಗೆ ಕಾಳಜಿ ಮಾಡ್ದಂಗ ಆಕಿ ಇಟ್ಕೊಂಡಕಿ ನಿಮಗೆ ಕಾಳಜಿ ಮಾಡೋದಿಲ್ಲಪ್ಪ. ಎಷ್ಟು ಸೇವೆ ಮಾಡ್ತಾಳ ನಿಮ್ಮ ಹೆಂಡತಿ ನಿಮಗ. ಗಂಡನ ಸೇವೆ, ಮಕ್ಕಳ ಸೇವೆ, ಅತ್ತಿ ಮಾವನ ಸೇವೆ. ಮನೆಯಾಗಿಂದ ಎಲ್ಲಾ ಕೆಲಸ ಮುಗಿಸ್ಕೊಂಡು ಹೊರಗೆ ನೌಕರಿ ಮಾಡಕ್ ಹೋಗ್ತಾರ ಹೆಣ್ಮಕ್ಳು. ಇನ್ನೂ ಏನೇನೇ ಕೆಲಸ ಮಾಡ್ತಾವ ಹೆಣ್ಣು ಮಕ್ಕಳು. ಹೊರಗಡೆ ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ಮನೆಗೆ ಬಂದು ಅಡಿಗೆ ಅಂತ ಆ ಕೆಲಸ ಈ ಕೆಲಸ. ಹೆಣ್ಮಕ್ಳಿಗೆ ಕೆಲಸ ತಪ್ಪಿದ್ದಲ್ಲ. ಹೆಣ್ಮಕ್ಳಿಗೆ ಯಾವತ್ತಿಗೂ ಕೇವಲವಾಗಿ ಕಂಡು ಆ ಹೆಣ್ಣಿಗೆ ಯಾವತ್ತಿಗೂ ಮೋಸ ಮಾಡಕ್ ಹೋಗ್ಬಾಡ್ರಿ. ನನ್ನ ಮಾತು ಏನಾದ್ರು ತಪ್ಪು ಅನ್ಸಿದ್ರ ದಯವಿಟ್ಟು ಕ್ಷಮಾ ಮಾಡ್ರಿ.